ಚಾನಲು ಸೇಫ್ ಆಗಿರಬೇಕು ಅಂತ ಹೇಳಿದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ನ ಫಾಲೋ ಮಾಡಲೇಬೇಕು. ನೀವೇನಾದರೂ ಹೊಸದಾಗಿ ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದರೆ ಕಮ್ಯುನಿಟಿ ಗೈಡ್ಲೈನ್ಸ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಕಾಪಿರೈಟ್ ಸ್ಟ್ರೈಕ್, ಕಾಪಿರೈಟ್ ಕ್ಲೈಮ್ ಅಂಥವೆಲ್ಲ ಯಾಕೆ ಬರುತ್ತೆ? ಏನಾದರೂ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವೇನಾದರೂ ತಪ್ಪುಗಳನ್ನ ಮಾಡಿದ್ದೀರಾ, ಏನೇನು ನೀವು ಕಮ್ಯುನಿಟಿ ಗೈಡ್ಲೈನ್ಸ್ನ ಯಾವುದನ್ನು ಫಾಲೋ ಮಾಡ್ತಾ ಇಲ್ಲ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟೈಟಲ್ ಆ್ಯಂಡ್ ಥಂಬ್ನೇಲ್ ಪಾಲಿಸಿ. ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಒಂದು ಥಂಬ್ನೇಲ್ನ ಆ್ಯಡ್ ಮಾಡ್ತೀರಲ್ವಾ? ಥಂಬ್ನೇಲ್ ಆ್ಯಡ್ ಮಾಡುವಾಗ ಯಾರಿಗೋ ಒಬ್ರಿಗೆ ಹಿಂಸೆ ಕೊಟ್ಟಿರೋದು, ಏನೋ ಅದನ್ನು ನೋಡೋಕ್ಕಾಗದಿರುವಂಥ ಥಂಬ್ನೇಲ್ಗಳನ್ನ ಆ್ಯಡ್ ಮಾಡಿರ್ತೀರಲ್ವ, ಅಂಥವೆಲ್ಲ ಆ್ಯಡ್ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಡೈರೆಕ್ಟಾಗಿ ಸ್ಟ್ರೈಕ್ ಬರುತ್ತೆ. ಯೂಟ್ಯೂಬ್ ಕಡೆಯಿಂದ ಡೈರೆಕ್ಟಾಗಿ ಸ್ಟ್ರೈಕ್ ಬರುತ್ತೆ. 3 ಸ್ಟ್ರೈಕ್ ಬಂದಮೇಲೆ ನಿಮ್ಮ ಚಾನಲ್ಲು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಅದಕ್ಕೆ ಆದಷ್ಟು ಅಂಥ ವಿಡಿಯೋಗಳನ್ನ ಆ್ಯಡ್ ಮಾಡೋದಕ್ಕೆ ಹೋಗಲೇಬೇಡಿ. ಟೈಟಲ್ನಲ್ಲೂ ಅಷ್ಟೇ, ನೀವು ಟೈಟಲ್ನಲ್ಲಿ ಆ್ಯಡ್ ಮಾಡೋದೇ ಒಂದು, ನೀವು ವಿಡಿಯೋ ಒಳಗಡೆ ಹೇಳಿರೋದೇ ಒಂದು ಅಂತಂದರೆ ಅದರಿಂದನೂ ಸ್ಟ್ರೈಕ್ ಬರ್ಬೋದು. ಏನು ನಿಮ್ಗೆ ಅದು ಸಂಬಂಧಪಟ್ಟಿರೋದಿಲ್ಲ, ಆ ವಿಡಿಯೋಗೆ ಸಂಬಂಧಪಟ್ಟಿರೋದಿಲ್ಲ. ಬೇರೆ ಬೇರೆ ಇವಾಗ ಆಡಿಯನ್ಸ್ ಯಾರೋ ನೋಡ್ತಿರ್ತಾರೆ ನಿಮ್ಮ ವಿಡಿಯೋನ, ಅವರಿಗೆ ಕನ್ಫ್ಯೂಸ್ ಆಗುವಂಗೆ ಮಾಡೋದು, ಅಂಥದ್ದೆಲ್ಲ ವಿಡಿಯೋದ ನೀವು ಥಂಬ್ನೇಲಲ್ಲಿ ಆ್ಯಡ್ ಮಾಡೋದು, ಟೈಟಲ್ ಆ್ಯಡ್ ಮಾಡೋದು, ವಿಡಿಯೋ ಒಳಗಡೆ ಅಂಥ ವಿಡಿಯೋಗಳನ್ನ ನೀವೇನಾದರೂ ಆ್ಯಡ್ ಮಾಡೋದು ಆಗಿದ್ದರೆ ನಿಮಗೆ ಇಮ್ಮಿಡಿಯೇಟಾಗಿ ಸ್ಟ್ರೈಕ್ ಬರುತ್ತೆ. ಅದಕ್ಕೆ ಆದಷ್ಟು ಆ ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ. ನೀವೊಂದು ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದೀರಾ ಅಂತ ಹೇಳಿದ್ರೆ ಒರಿಜಿನಲ್ ಆಗಿ ನಿಮ್ಮ ಜೀವನ ಶೈಲಿ ಆಗಿರ್ಬೋದು, ಬೇರೆ ಏನಾದರೂ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದ್ರ ಬಗ್ಗೆ ವಿಡಿಯೋ ಮಾಡಿ. ಅದನ್ನು ಬಿಟ್ಬಿಟ್ಟು ಯಾರನ್ನೋ ಏನೋ ಹೇಳೋದು, ಕೆಟ್ಟದಾಗಿ ಅವ್ರ ಬಗ್ಗೆ ಹಾಕೋದು, ಅವರ ಫೋಟೋಸ್ನೆಲ್ಲ ತೊಗೊಂಡು ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ಳೋದು, ಅಂಥದ್ದೇನಾದರೂ ನೀವು ಮಾಡಿದಿರಾ ಅಂತ ಹೇಳಿದ್ರೆ ಆವಾಗ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ನಿಮಗೆ ಸ್ಟ್ರೈಕ್ ಬರುತ್ತೆ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಸೆನ್ಸಿಟಿವ್ ಈವೆಂಟ್ಸ್. ಯಾವುದಾದ್ರೂ ಇವಾಗ ನೀವು ಒಂದು ಈವೆಂಟ್ಸ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ನೀವೇನಾದರೂ ಈವೆಂಟ್ಸ್ನ ಮಾಡ್ತಾ ಇದ್ದೀರಾ, ಏನಾದರೂ ಚರ್ಚೆ ನಡೀತಾ ಇದೆ, ಅಂಥದ್ದೇನಾದರೂ ಅದು ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಿದ್ದೆ ಅಂಥದ್ದೇನಾದರೂ ಇದ್ದರೆ, ಸೆನ್ಸಿಟಿವ್ ಈವೆಂಟ್ಸ್ ಇದ್ದರೆ ಅದಕ್ಕೆ ನಿಮಗೆ ಅಡ್ವರ್ಟೈಸ್ ಬರುತ್ತೆ. ಅದಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇರಲ್ಲ. ಅದು ಎಜುಕೇಷನ್ ಪರ್ಪಸ್ ಆಗಿರಲ್ಲ. ಆಗ ಅಂಥ ಸೆನ್ಸಿಟಿವ್ ವಿಚಾರಗಳನ್ನ ನೀವು ಬೇರೆ ಬೇರೆ ರೀತಿ ತಿರುಗಿಸ್ಬಿಟ್ಟು ಹೇಳೋದು, ನಿಮ್ಮ ವಿಡಿಯೋದಲ್ಲಿ ಅದನ್ನು ಕೆಟ್ಟದಾಗಿ ತೋರಿಸೋದು, ಅಂಥದ್ದೇನಾದರೂ ಮಾಡಿದ್ದೀರಾ, ಅಂಥ ಸೆನ್ಸಿಟಿವ್ ಟಾಪಿಕ್ಗಳನ್ನ ನೀವೇನಾದರೂ ಯೂಸ್ ಮಾಡ್ಕೊಳ್ತಾ ಇದ್ದೀರಾ, ಅದನ್ನು ನೀವು ಒಂದು ಜನರಿಗೆ ನೇರವಾಗಿ ಹೇಳೋದು ಬಿಟ್ಟು ಅದನ್ನು ಉಲ್ಟಾ ಮಾಡಿಬಿಟ್ಟು ಏನೇನೋ ರಾಂಗ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಂಥ ಸೆನ್ಸಿಟಿವ್ ಈವೆಂಟ್ಗಳನ್ನ ನೀವು ಯೂಸ್ ಮಾಡ್ಕೊಳ್ತಾ ಇದ್ದೀರಾ, ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ಒಂದು ಕಮ್ಯುನಿಟಿ ಗೈಡ್ಲೈನ್ಸಲ್ಲಿದೆ. ಇದರಿಂದನೂ ನಿಮಗೆ ಸ್ಟ್ರೈಕ್ ಬರುತ್ತೆ, ನಿಮ್ಮ ಚಾನಲ್ಲು ಡಿಲೀಟ್ ಆಗುತ್ತೆ, ಕಾಪಿರೈಟ್ ಕ್ಲೈಮ್ ಬರ್ಬೋದು ಬೇರೆಯವ್ರದ್ದು ಏನಾದರೂ ನೀವು ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ. ಅದಕ್ಕೆ ಆದಷ್ಟು ಅದ್ರ ಬಗ್ಗೆ ಗಮನ ಇರಲಿ. ನೀವು ಯಾವಾಗಲೂ ಏನಾದರೂ ಒಂದು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿ. ನೀವು ಅದು ಎಜುಕೇಷನ್ ಪರ್ಪಸ್ ಆಗಿತ್ತು ಅಂತ ಅಂದರೆ ಮಾತ್ರ ಅದನ್ನು ನೀವು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಹೋಗಿ. ಎಜುಕೇಷನಲ್ ಪರ್ಪಸ್ ಆಗಿರಲಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬಿಡಿ. ಅಪ್ಲೋಡ್ ಆ್ಯಂಡ್ ರೀಯೂಸ್ಡ್ ಕಂಟೆಂಟ್. ಬೇರೆಯವರ ವಿಡಿಯೋಗಳನ್ನ ತೊಗೊಂಡ್ಬಿಟ್ಟು ಅವರು ಯಾವ ವಿಡಿಯೋನ ಹಾಕಿರ್ತಾರೋ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಆ್ಯಡ್ ಮಾಡ್ಕೊಳ್ಳೋದು. ಈ ರೀತಿ ರೀಯೂಸ್ನ ಕಂಟೆಂಟ್ಗಳನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದರಿಂದ ನಿಮಗೆ ಮಾನಿಟೈಸೇಷನ್ ಆಗೋದಿಲ್ಲ. ಅದಕ್ಕೆ ಆದಷ್ಟು ರೀಯೂಸ್ಡ್ ಕಂಟೆಂಟ್ಗಳನ್ನ, ಬೇರೆಯವರ ವೀಡಿಯೋಸ್ಗಳನ್ನ, ಮ್ಯೂಸಿಕ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು. ಯಾರ್ದೋ ಒಂದು ಒರಿಜಿನಲ್ ಆಡಿಯೋ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ವಿಡಿಯೋದಲ್ಲಿ ಆ್ಯಡ್ ಮಾಡ್ಕೊಳ್ಳೋದು. ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು. ಆದಷ್ಟು ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಇವಾಗ ನಿಮ್ಮ ಒರಿಜಿನಲ್ ಆಡಿಯೋನೇ, ನಿಮ್ಮ ವಾಯ್ಸ್ನೇ ನೀವು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ಬೋದು, ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ನೀವು ಬೇರೆಯವ್ರದ್ದು ವಿಡಿಯೋಗಳನ್ನೇ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ರೀಯೂಸ್ಡ್ ಕಂಟೆಂಟ್ಗಳನ್ನ ಅಪ್ಲೋಡ್ನ ಮಾಡೋದಕ್ಕೆ ಹೋಗಬೇಡಿ. ಚೈಲ್ಡ್ ಸೇಫ್ಟಿ, ಮಕ್ಕಳ ಸುರಕ್ಷತೆ. ನೀವು ಯೂಟ್ಯೂಬಲ್ಲೆಲ್ಲ ನೋಡಿರ್ಬೋದು ಮೇಡ್ ಫಾರ್ ಕಿಡ್ಸ್,
ನಾಟ್ ಮೇಡ್ ಫಾರ್ ಕಿಡ್ಸ್ ಅಂಥೇಳಿ ನೀವು ಯೂಟ್ಯೂಬಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರುವಾಗ ಅದು ಬರುತ್ತೆ. ಯಾಕೆ ಹಾಗೆ ಬರುತ್ತೆ ಅಂತ ಹೇಳಿದ್ರೆ, ಮೇಡ್ ಫಾರ್ ಕಿಡ್ಸು ಅಂತ ಹೇಳಿದ್ರೆ ನೀವೇನಾದರೂ ಸ್ಟೋರೀಸ್ ಹೇಳ್ತಾ ಇದ್ದೀರಾ, ಎಜುಕೇಷನ್ ಬಗ್ಗೆ ಹೇಳ್ತಾ ಇದ್ದೀರಾ, ಅಂಥದ್ದೇನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆವಾಗ ನೀವು ಆ ವಿಡಿಯೋನ ಅಪ್ಲೋಡ್ ಮಾಡೋದು. ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಮೇಡ್ ಫಾರ್ ಕಿಡ್ಸ್ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ, ಇದರಿಂದ ಪ್ರಾಬ್ಲಮ್ ಆಗಲ್ಲ. ಚೈಲ್ಡ್ ಸೇಫ್ಟಿನ ನಮ್ಮ ಯೂಟ್ಯೂಬ್ ಚಾನಲ್ಲು ತುಂಬಾ ಬೇಗ ತಗೊಳುತ್ತೆ. ಅದಕ್ಕೆ ಆದಷ್ಟು ಚೈಲ್ಡ್ ಸೇಫ್ಟಿ ಇರುವಂಥ ವಿಡಿಯೋಗಳನ್ನೇ ಮಾಡಿ. ಲೈಕ್ ಮೇಡ್ ಫಾರ್ ಕಿಡ್ಸ್, ಇವಾಗ ಸ್ಟೋರೀಸ್ ಹೇಳೋದಾಗಿರ್ಬೋದು, ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಅದನ್ನೆಲ್ಲ ನೀವು ಮಾಡ್ಕೊಳ್ಳಿ. ಆದರೆ ಮಕ್ಕಳಿಗೆ ಕಿರುಕುಳ ಕೊಡೋದು ಅಂಥದ್ದೇನಾದರೂ ನೀವು ವಿಡಿಯೋಗಳನ್ನ ಮಾಡಿದಿರಾ ಅಂತ ಹೇಳಿದ್ರೆ ಇದು ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಆಲ್ರೆಡಿ ಮೆನ್ಷನ್ ಆಗಿದೆ. ಅಂಥ ವಿಡಿಯೋಗಳನ್ನ ಯೂಟ್ಯೂಬ್ ಆಕ್ಸೆಪ್ಟ್ ಮಾಡೋದಿಲ್ಲ, ಸ್ಟ್ರೈಕ್ ಬರುತ್ತೆ. ಅದಕ್ಕೆ ಆದಷ್ಟು ಅಂಥ ವಿಡಿಯೋಗಳನ್ನ ನೀವು ಮಾಡೋದಕ್ಕೆ ಹೋಗಬೇಡಿ. ಮಿನಿ ಫಾರ್ಮೇಷನ್ ಪಾಲಿಸಿ ಅಂತಂದರೆ ಏನು? ಹಾಗಂತ ಹೇಳಿದ್ರೆ ನೀವು ತಪ್ಪು ಮಾಹಿತಿಗಳನ್ನ ಕೊಡೋದು. ಇವಾಗ ನೀವು ಹಾಸ್ಪಿಟಲ್ ಹೋಗ್ತೀರಾ, ಹಾಸ್ಪಿಟಲ್ಲಿ ಅಲ್ಲಿ ಚೆನ್ನಾಗೇ ಇರುತ್ತೆ, ಹಾಸ್ಪಿಟಲ್ಲಿ ಏನು ಎಲ್ಲ ಕ್ಲೀನಾಗೇ ಇರುತ್ತೆ. ಆದರೆ ಇಲ್ಲಿ ಕ್ಲೀನಾಗಿಲ್ಲ, ಆಗಿದೆ, ಹೀಗಿದೆ ಅಂಥೇಳಿ ಏನೇನೋ ತಪ್ಪು ಮಾಹಿತಿಗಳನ್ನೆಲ್ಲ ಕೊಡ್ತೀರಲ್ವ. ಈ ರೀತಿ ಎಲ್ಲ ಮಾಡೋಂಗಿಲ್ಲ. ಈ ರೀತಿಯಾಗಿ ತಪ್ಪು ಮಾಹಿತಿ ಏನಾದರೂ ನೀವು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆರೋಗ್ಯದ ವಿಷಯದಲ್ಲಿ ಹೆಚ್ಚಾಗಿ ನೀವು ಹೆಲ್ತ್ ಬಗ್ಗೆ ಏನಾದರೂ ವಿಡಿಯೋಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಡಿಸ್ಕ್ಲೈಮರ್, ನೀವು ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡ್ತೀರಲ್ವ, ಅಲ್ಲಿ ಡಿಸ್ಕ್ಲೈಮರ್ನ ಆ್ಯಡ್ ಮಾಡೋದನ್ನ ಮರಿಬೇಡಿ. ಆರೋಗ್ಯದ ವಿಷಯದಲ್ಲಿ ನೀವೇನಾದರೂ ಯೂಟ್ಯೂಬ್ ಚಾನಲಲ್ಲಿ ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ನಿಮಗೆ ಡೈರೆಕ್ಟಾಗಿ ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ. ಅದಕ್ಕೆ ಆದಷ್ಟು ಆರೋಗ್ಯದ ಬಗ್ಗೆ ನೀವು ವಿಡಿಯೋ ಮಾಡುವಾಗ ಎಲೆಕ್ಷನಲ್ಲೂ ಅಷ್ಟೇ, ನೀವು ಎಲೆಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನೀವು ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದರಿಂದನೂ ಸ್ಟ್ರೈಕ್ ಬರುತ್ತೆ. ಆ ರೀತಿ ಎಲ್ಲ ಮಾಡಬೇಡಿ. ಆದಷ್ಟು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಒಂದು ಗ್ರೋ ಆಗಬೇಕು, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗಬಾರ್ದು, ಮನಿನ ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ಮಾಹಿತಿಗಳನ್ನ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. AI ಕಂಟೆಂಟ್ ಅಂತ ಅಂದರೆ ಏನು? ನೀವು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವಾಗ ನೋಡಿರ್ತೀರ, ಆಲ್ಟರ್ಡ್ ಕಂಟೆಂಟ್ ಎಸ್ ಆರ್ ನೋ ಅಂಥೇಳಿ ಇರುತ್ತೆ. ಅದು ಯಾಕೆ ಮಾಡಬೇಕು ಅಂತ ಅಂದರೆ AI ವಿಡಿಯೋಸ್ಗಳನ್ನ ನೀವೇನಾದರೂ ಕ್ರಿಯೇಟ್ ಮಾಡಿದಿರಾ ಅಂತ ಹೇಳಿದ್ರೆ ಎಸ್ ಅಂಥೇಳಿ ಮೆನ್ಷನ್ ಮಾಡಬೇಕು. ಒಂದು ವೇಳೆ ನೀವು ಎಸ್ ಅಂಥೇಳಿ ಮೆನ್ಷನ್ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಚಾನಲ್ಲು ಡಿಲೀಟ್ ಆಗುತ್ತೆ. ಡೈರೆಕ್ಟಾಗಿ ನೀವು ಯಾವ ವಿಡಿಯೋಗಳನ್ನ ಹಾಕಿರ್ತೀರಲ್ವ ಆ ವಿಡಿಯೋ AI ವಿಡಿಯೋ ಡಿಲೀಟ್ ಆಗುತ್ತೆ. ಅದಕ್ಕೆ 2026ನಲ್ಲಿ AI ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಯೂಟ್ಯೂಬಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಆಲ್ಗೋರಿದಮ್ ಅಂದರೆ ಏನು ಅಂಥೇಳಿ. ಆಲ್ಗೋರಿದಮ್ ಅಂತ ಹೇಳಿದ್ರೆ ಯೂಟ್ಯೂಬು ಡೈರೆಕ್ಟಾಗಿ AI ಮೂಲಕನೇ ಎಲ್ಲನೂ ಚೆಕ್ ಮಾಡುತ್ತೆ. ಅದಕ್ಕೆ ನೀವೇನಾದರೂ AI ಕಂಟೆಂಟು ಯಾವುದೋ ಒಂದು ಪಿಕ್ಸ್ನ ತೊಗೊಂಡ್ಬಿಟ್ಟು AI ಟೈಪಲ್ಲಿ ಮಾಡಿಬಿಟ್ಟು ಅದನ್ನು ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೌನಲ್ಲಿ ಯೂಟ್ಯೂಬಿಂದನೇ ಕೊಟ್ಟಿದ್ದಾರೆ, ಆಲ್ಟರ್ಡ್ ಕಂಟೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಲ್ಲಿ ಎಸ್ ಅಂತೇಳಿ ಮೆನ್ಷನ್ ಮಾಡಿದ್ರೆ ಸಾಕು, ಇದರಿಂದ ನಿಮ್ಮ ವಿಡಿಯೋ ಡಿಲೀಟ್ ಆಗೋದಿಲ್ಲ. ನೀವು ಎಷ್ಟು ಶ್ರಮ ಪಟ್ಟಿರ್ತೀರಲ್ವ ಆ AI ಕಂಟೆಂಟ್ನ ಮಾಡೋದಕ್ಕೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಡೌನಲ್ಲಿ ಆಲ್ಟರ್ಡ್ ಕಂಟೆಂಟ್ ಎಸ್ ಅಂತೇಳಿ ಮೆನ್ಷನ್ ಮಾಡಿ. ಇದರಿಂದ ನೀವು ಹಾಕಿರೋ ವಿಡಿಯೋಸು ಡಿಲೀಟ್ ಆಗೋದಿಲ್ಲ. ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್, ಶೇರ್, ಹಾಗೆ ನನ್ನ ಚಾನಲ್ 2 ಬೈಟ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.